ಪ್ರಪಂಚದಲ್ಲಿ ಎಲ್ಲ ಭಾಷೆಗಳು ಸೇರಿ ಇರೋ ಒಂದು ಮಾತಾಗಿದೆ, ಹಲ್ಲೆಲೂಯ. ಇಂಗ್ಲೀಷ್ನಲ್ಲಿ ಹಲ್ಲೆಲೂಯ, ಗ್ರೀಕ್ ಭಾಷೆಯಲ್ಲಿ ಹಲ್ಲೆಲೂಯ, ತೆಲುಗಿನಲ್ಲಿ ಹಲ್ಲೆಲೂಯ, ಹಿಂದಿಯಲ್ಲಿ ಹಲ್ಲೆಲೂಯ. ಹಾಗಾದರೆ ಹಲ್ಲೆಲೂಯ ಎಂದರೆ ಎಲ್ಲ ಭಾಷೆಯಲ್ಲಿ ಹಲ್ಲೆಲೂಯ. ಹಲ್ಲೆಲೂಯ ಯಾಕೆ ಹಿಂಗೆ ಬಂದು ಗೊತ್ತಾ? ಮೊದಲು ಒಂದೇ ಭಾಷೆ ಇದ್ದಿದ್ದು, ನಿಮ್ರೋದ್ ಎಂಬವನೊಂದು ಪಟ್ಟಣ ಕಟ್ಟಿದ್ದ. ಪರಲೋಕದ ಹತ್ರ ನಾನು ಗೋಡೆ ಕಟ್ಟಿಬಿಡ್ತೀನಿ ಅಂತ ಹೇಳಿ ಮೇಲಕ್ಕೆ ಹೋಗ್ಬಿಟ್ಟ, ಕಟ್ಟಿ ಹೋಗ್ಬಿಟ್ಟ. ಅವಾಗ ದೇವರು ಅವರ ಭಾಷೆಯನ್ನು ಚದರಿಸ್ಬಿಟ್ಟ. ಒಂದೊಂದು ದೇಶಗಳಲ್ಲಿ ಒಂದೊಂದು ಭಾಷೆ, ಎಷ್ಟೋ ಸಾವಿರಾರು ಭಾಷೆಗಳು ಈ ಪ್ರಪಂಚದಲ್ಲಿ ಇದ್ದಾವೆ. ಈ ಸಾವಿರಾರು ಭಾಷೆಗಳಲ್ಲಿ ಕೂಡ ಎಲ್ಲದಕ್ಕೂ ಒಂದೇ ಭಾಷೆ ಹಲ್ಲೆಲೂಯ. ಹಾಗಾದರೆ ಹಲ್ಲೆಲೂಯ ಹೇಳಿದರೆ ಸೈತಾನ ಏನಾಗುತ್ತೆ? ಮಂತ್ರವಾದಿಗಳು ಕೂಡ ಬಿಟ್ಟು ಹೋಗುತ್ತಂದೆ. ರೆನಾಲ್ಡ್ ಬೋಂಗೆ ಆಫ್ರಿಕಾ ದೇಶದಲ್ಲಿ ಸುಮಾರು 5,000-10,000 ಜನ ಸೇರಿದಾಗ ಈ ಮೀಟಿಂಗ್ ನಡಿಬಾರದು, ಈ ಮೀಟಿಂಗ್ ನಡೆದರೆ ಎಲ್ಲರೂ ರಕ್ಷಣೆ ಹೊಂದುತ್ತಾರೆ, ಎಲ್ಲರೂ ದೇವರ ಮಕ್ಕಳಾಗ್ತಾರೆ ಅಂದೇಳಿ ಮಂತ್ರವಾದಿಗಳು 4 ಜನ 4 ಮೂಲೆ ನಿಂತ್ಕೊಂಡು ಮಂತ್ರ ಮಾಡ್ತಲೇ ಇದ್ದಾರೆ, ಮೀಟಿಂಗು ನಡಿಬಾರ್ದು ಎಂಬುದಾಗಿ. ಆವಾಗ ದೇವರಾತ್ಮ ರೆನಾಲ್ಡ್ ಬೋಂಗೆಗೆ ಹೇಳಿದೆ, ಇವತ್ತಿನ ದಿನ 1 ಹಲ್ಲೆಲೂಯ ಅಲ್ಲ 4 ಹಲ್ಲೆಲೂಯ ಹೇಳಬೇಕು ಅಂದ. ಅಲ್ಲಿ ಹೋಗಿ 4 ಹಲ್ಲೆಲೂಯ ಹೇಳ್ಬಿಟ್ಟ. 4 ಹಲ್ಲೆಲೂಯ ಹೇಳಿದ ತಕ್ಷಣ 4 ಮೂಲೆಗಿದ್ದ 4 ಮಂತ್ರವಾದಿಗಳು ಬಿದ್ದುಬಿಟ್ಟ ಕೆಳಗಡೆ. ಅದ್ರಾಗ ಒಂದು ಮಂತ್ರವಾದಿ ಓಡಿ ಬಂದು ಸ್ಟೇಜ್ನಾಗ ಬಿದ್ದುಬಿಟ್ಟ. ರೆನಾಲ್ಡ್ ಬೋಂಗೆ ಕೇಳಿದ, ಏನಪ್ಪ ಇದು ಅಂದ. ನಾವು ಈ ಮೀಟಿಂಗ್ ನಡಿಬಾರ್ದು ಅಂತ ಮಂತ್ರ ಮಾಡ್ತಾಯಿದ್ದೀವಿ, 4 ಜನನೂ ನಾವು ಬಿದ್ದುಬಿಟ್ಟಿದ್ದೀವಿ, 3 ಜನ ಇನ್ನು ಅಲ್ಲೇ ಬಿದ್ದಿದ್ದಾರೆ, ನಾನು ಮಾತ್ರ ಎದ್ದು ಬಂದಿದ್ದೀನಿ ಅಂತಾನೆ. ಹಾಗಾದರೆ ಹಲ್ಲೆಲೂಯ ಎಷ್ಟು ಪ್ರಾಮುಖ್ಯ ಇಲ್ಲ? ಹಲ್ಲೆಲೂಯ ಹೇಳಿದ್ರೆ ಮಂತ್ರವಾದಿಗಳು ಬೀಳ್ತಾರೆ, ಅಂದ್ರೆ ಹಲ್ಲೆಲೂಯ ಹೇಳಿದ್ರೆ ದೆವ್ವಗಳು ಬಿಟ್ಟು ಹೋಗುತ್ತೆ. ಎಲ್ಲರ ಬಾಯಲ್ಲಿ ಹಲ್ಲೆಲೂಯ. ದೇವರ ಹತ್ರ ಯಾವಾಗಲೂ ಸ್ತುತಿ ಸ್ತೋತ್ರಗಳು ನಾವು ಹೇಳ್ತಾ ಇರೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯ ಭಾಳ ಪ್ರಾಮುಖ್ಯವಾದ ವಾಕ್ಯ, ಎಲ್ಲರೂ ಭಾಳ ಕಿವಿಟ್ಟು ಕೇಳಬೇಕು. ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರೋ ವಾಕ್ಯ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ ನೋಡು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ ಒಡೆಯನೇ ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆಂದು ನಮಸ್ಕರಿಸಲಾಗಿ ತೀರಿಸ್ತೀನೆಂದು ನಮಸ್ಕರಿಸಿದೋ. ಹಲ್ಲೆಲೂಯ. ಸಾಕು. ಆ ಸೇವಕನಂದ್ರೆ ಏನು ನೋಡ್ರಿ. ಮತ್ತು ಇನ್ನೊಂದು ವಾಕ್ಯ ನೋಡೋಣ. ಜ್ಞಾನೋಕ್ತಿ 22ನೇ ಅಧ್ಯಾಯ 7ನೇ ವಾಕ್ಯ ನೋಡೋಣ. ಬಲ್ಲಿದನು ಬಡವನಿಗೆ ಒಡೆಯ, ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ಇಲ್ಲಿ ನಾವು ಮತ್ತಾಯನ ಸುವಾರ್ತೆಯಲ್ಲಿ ಕೂಡ ಏನು ಬರೆದಿದ್ದೇವೆ? ಸೇವಕ. ಹಂಗಾರೆ ಇವನು ಏನು ಮಾಡಿದ್ದಾನೆ? ಸಾಲ ಮಾಡಿದ್ದಾನೆ. ಎಷ್ಟು ಸಾಲ ಮಾಡಿದಾನೆ ಗೊತ್ತಾ ಇವನು? ನೋಡ್ರಿ ಎಷ್ಟು ಸಾಲ ಮಾಡಿದಾನೆ ಅಂದ ಮೇಲೆ ಆಯಿತು ನೋಡು. ಕೋಟ್ಯಾಂತರ ಸಾಲ ಮಾಡಿದ ಎಂದು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿಬಿಟ್ಟಿದ್ದಾನೆ. ಎಷ್ಟು ಸಾಲ? ಕೋಟ್ಯಾಂತರ ರೂಪಾಯಿ ಸಾಲ. ಸುಮಾರು 30 ಕೋಟಿ ಸಾಲ ಮಾಡ್ಕೊಂಬಿಟ್ಟಿದ್ದಾನೆ ಇವನು. ಇವತ್ತು ನಾವು ಪ್ರಪಂಚದಲ್ಲಿ ಈ ಸಾಲದ ವಿಷಯನೇ ಒಂದು ದೊಡ್ಡ ಇದಾಗ್ಬಿಟ್ಟೈತೆ. ಎಲ್ಲಿ ನೋಡಿದ್ರು ಸಾಲ. ನಮಗೆ ಪ್ರಾರ್ಥನೆ ಮಾಡೋಕ್ಕೆ ಬರೋದರಲ್ಲಿ ಸುಮಾರು 50% ಜನನು ಸಾಲದ ಬಾಧೆಯಿಂದ ನರಳಾಡ್ತಾ ಇದ್ದೀನಿ, ಜೀವನಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸಾಲದ ಬಾಧೆ ಎಲ್ಲಿ ಕೇಳಿದ್ರು ಸಾಲ. ಅನೇಕ ಆತ್ಮಹತ್ಯೆಗಳು ನಡೀತಾ ಇದ್ದಾವೆ ಪ್ರಪಂಚದಲ್ಲಿ. ಎಲ್ಲ ದೊಡ್ಡ ಸಾಹುಕಾರಗಳು, ಸಾವಿರಾರು ಕೋಟಿ ಆಸ್ತಿಗಳಿರುವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಬಡವರದಂದು ಹೇಳೋದೇ ಬೇಡ. ಸಾಲ ಆತ್ಮಹತ್ಯೆ. ಕೆಲವರೆಲ್ಲ ಕುಟುಂಬವಾಗಿ ಆತ್ಮಹತ್ಯೆ ಮಾಡ್ತಾರೆ. ನಿರ್ವ ಇಲ್ಲ, ಜೀವಿಸಕ್ಕೆ ನಿರ್ವ ಇಲ್ಲ. ಸಾಲದವರದು ಕಾಟ. ಈ ಸಾಲದಿಂದ ಹೇಗೆ ನಾವು ಬಿಡುಗಡೆ ಆಗುತ್ತೆ? ಹೇಗೆ ಸಾಲ ಮಾಡೋದು? ಹೇಗೆ ಸಾಲ ಆಗುತ್ತೆ? ಕೆಲವರು ಸುಮ್ಮನೆ ಸಾಲ ಮಾಡ್ತಾರೆ, ಕೆಲವರು ಕುಡಿಯೋಕ್ಕೋಸ್ಕರ ಸಾಲ ಮಾಡ್ತಾರೆ. ಸಂಘದಿಂದ ಸಾಲ ಮಾಡಿ, ನಮ್ಗೆ ಗೊತ್ತಿರೋರು
ಸಂಘದಿಂದ 30,000 ರೂಪಾಯಿ ಸಾಲ ಮಾಡಿ ಒಂದು ತಿಂಗಳು ಕುಡಿದು ಖಾಲಿ ಮಾಡಿದ್ದಾರೆ ಅಂತ. ಸಾಲ ಮಾಡಿ ಕುಡಿಯೋದು, ಸಾಲ ಮಾಡಿ ಮಜಾ ಮಾಡೋದು. ಸಾಲ ಇರುವವರೆಲ್ಲ ಕೇಳ್ಕೊಳ್ರಿ ಸ್ವಲ್ಪ, ಎಲ್ಲರೂ ಭಾಳ ಜನಕ್ಕೆ ನಾನು ಸಾಲ ಇಲ್ಲಿದವ್ರು ಯಾರು ಎಂದೆಲ್ಲ ಕೈ ಎತ್ತಿಸ್ಬೇಕಷ್ಟೇ ಇಲ್ಲಿ. ಹಂಗಾರೆ ಸಾಲ ಭಾಳ ಕಷ್ಟ. ಸಾಲಗಾರನು ಸಾಲ ಕೊಡುವನಿಗೆ ಸೇವಕನು. ಕೂತ್ಕೊಳ್ಳೋ ಅಂದರೆ ಕೂತ್ಕೋಬೇಕು, ಎದ್ದಳು ಅಂದರೆ ಎಂಥ ನಾಚಿಕೆ ಕಟ್ಟು ನೋಡ್ರಿ. ಇಲ್ಲಿ ನಾವು ಮತ್ತಾಯನ ಸುವಾರ್ತೆಯಲ್ಲಿ ನೋಡ್ತೀವಿ, ಅವನ ದನಿಗೆ ಹೋಗಿ ಅಡ್ಡ ಬಿದ್ದರಂತೆ. ಬೇಕಾಯ್ತಾ ಇದು? ಅಡ್ಡ ಬಿದ್ದರಂತೆ. ಹಾಗಾದರೆ ಸಾಲ ಮಾಡೋರು ಭಾಳ ಎಚ್ಚರಿಕೆ. ಅನವಶ್ಯಕವಾದಿ ಸಾಲ ಮಾಡೋಕ್ಕೆ ಹೋಗ್ಬೇಡ್ರಿ. ಕೆಲವರು ಬುದ್ಧಿ ಇಲ್ಲದಲ್ಲೇ ಸಾಲ ಮಾಡ್ತಾರೆ, ಕೆಲವರು ಹೂಡಿಕೆಗೋಸ್ಕರ ಸಾಲ ಮಾಡ್ತಾರೆ. ಅಲ್ಲಿ ಡಿಪಾಸಿಟ್ಟು, ಇಲ್ಲಿ ಡಿಪಾಸಿಟ್ಟು, ಅಲ್ಲಿ ಹಾಕಿದರೆ 1 ಲಕ್ಷ ಹಾಕಿದ್ರೆ 5 ಲಕ್ಷ ಬರ್ತದೆ, 5 ಲಕ್ಷನೂ ಬರೋಲ್ಲ, ಕಡೆ ಕೆಟ್ಟರು 1 ಲಕ್ಷನೂ ಬರೋಲ್ಲ. ಯಾರು ಮೋಸ ಹೋಗ್ಬೇಡ್ರಿ. ಅದೇ ಶೇರ್ ಮಾರ್ಕೆಟ್ನಿಂದ ಎಲ್ಲ ಕೋಟಿಗಟ್ಟಲೆ ಕಳ್ಕೊಂಡಿದ್ದಾರೆ. ಸಾಲ ಸಾಲ ಸಾಲ, ಕಡೆಗೆ ಜೀವಮಾನವೆಲ್ಲ ಸಾಲ ತೀರಿಸೋದು, ಇಲ್ಲ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಸಾಲ ಭಾಳ ಕಷ್ಟ ಕಣ್ರಿ. ದಯಮಾಡಿ ನಮ್ಮ ಜೀವನದಲ್ಲಿ ನಾವೊಂದು ಶಿಸ್ತಾಗಿ ನಾವು ಜೀವಿಸಬೇಕು. ಅನವಶ್ಯವಾದ ಸಾಲಗಳು. ನಾನು 2 ವಿಷಯ ಹೇಳ್ತೀನಿ. 2 ಫ್ರೆಂಡ್ಸು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಒಳ್ಳೆ ಸಂಬಳ ಇದ್ದಾವೆ, 1 ಲಕ್ಷ ರೂಪಾಯಿ ಸಂಬಳ ಇದ್ದಾವೆ ಪ್ರೈವೇಟ್ ಕಂಪನಿಯಲ್ಲಿ. ಅವರು ಇಲ್ಲೆಲ್ಲ ಹೊರದೇಶದಲ್ಲಿ, ಗಲ್ಫಿನಲ್ಲಿ ಸಿಕ್ಕು ಸಂಬಳವೆಲ್ಲ ಎಲ್ಲಿ ಕಳಿಸ್ತಾರೆ? ಹೆಂಡ್ತಿಗೆ ಕಳಿಸ್ಕೊಡ್ತಾಳೆ, ಒಳ್ಳೆ ಸಂಬಳ. ಒಬ್ಬಳೇನು ಮಾಡಿದ್ರು, ಎಲ್ಲ EMI, ಮನೆಗೆಲ್ಲ EMIನೇ, ಫ್ರಿಜ್ EMI, ಕಾರ್ EMI ಎಲ್ಲ ಇವ್ರು ಬೇರೆ ಕೊಡೋಕ್ಕೂ ಬೇರೆ ಬಡ್ಡಿ ಇಲ್ಲದಲ್ಲೇ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಅವರು. ಬಡ್ಡಿ ಇಲ್ಲದಲ್ಲೇ ಕೊಡೋಕ್ಕಾಗುತ್ತೆ? ವಿತೌಟ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಯಾತಕ್ಕೆ? ನಿಮ್ಮನ್ನು ಮೋಸ ಮಾಡೋಕ್ಕೆ, ನಿಮ್ಮನ್ನು ಮೋಸ ಮಾಡೋಕ್ಕೆ. ದಯಮಾಡಿ ಬೀಳಬೇಡ್ರಿ. ಕಡೆಗೆ ಅವ್ರು ಭಾಳ ಚೆನ್ನಾಗಿ ಬಂದ್ಬಿಟ್ಟ. ಮನೆ ಕಾರ್ ಆಯಿತು, ಸ್ಕೂಟ್ರ್ ಆಯಿತು, ಫ್ರಿಜ್ ಆಯಿತು, ಮನೆಗೆಲ್ಲ ಸಾಮಾನುಗಳಾಯಿತು, ಒಳ್ಳೆ ಮನೆ ಕಟ್ಸಿದರು, ಎಲ್ಲ ಆಯಿತು. ಯಾವಾಗ ಒಂದು 5 ವರ್ಷ ಆಯಿತು, ಇವರಿಬ್ಬರದು ಕೆಲಸ ಅಲ್ಲಿ ಲೇ ಆಫ್ ಆಗಿಬಿಡ್ತು, ಕಂಪನಿ ನಿಂತು ಹೋಗ್ಬಿಡ್ತು, ಇಬ್ಬರದು ಕೆಲಸ ಹೋಗ್ಬಿಡ್ತು. ಒಬ್ಬನಲ್ಲಿ 2 ಫ್ರೆಂಡ್ಸ್ ಅಲ್ಲ. ನಿನ್ನ ಹೆಂಡ್ತಿ ಸ್ವಲ್ಪ ಫೋಟೋ ತೋರ್ಸಪ್ಪ ಅಂದ ಅವನು, ಬೇರೆ ಊರಿನವರೆಲ್ಲ. ಅವನ ಹೆಂಡ್ತಿ ಫೋಟೋ ತೋರಿಸಿದ್ರೆ ಭಾಳ ಚಂದವಾಗೈತೆ. ಏನಪ್ಪ ನಿನ್ನ ಹೆಂಡ್ತಿ ಎಷ್ಟು ಸೌಂದರ್ಯ ಐತೆ ಅಂದ. ನಿನಗೆ ಗೊತ್ತಿಲ್ಲ ಕಣೋ, ವಾರಕ್ಕೊಂದು 1,000 ರೂಪಾಯಿ ಇಲ್ಲಿ ಖರ್ಚು ಮಾಡ್ತಾರೆ. ಎಲ್ಲಿ? ಏನದು ಬ್ಯೂಟಿ ಪಾರ್ಲರ್. ಇಲ್ಲ, ಬ್ಯೂಟಿ ಪಾರ್ಲರ್ ವಾರಕ್ಕೊಂದು ಸರ್ತಿ 1,000 ಖರ್ಚು ಮಾಡ್ತಾರೆ. ಮಗ ಎಲ್ಲ ಚೆನ್ನಾಗಿ ಸೌಂದರ್ಯ. ಇದೆಲ್ಲ ಡೂಪ್ಲಿಕೇಟ್ ಸೌಂದರ್ಯ ಕಣೆ ಅಂತ. ನಿನ್ನ ಹೆಂಡ್ತಿ ಫೋಟೋ ಸ್ವಲ್ಪ ತೋರಿಸಿ ಅಂತ ಅವನು ತೋರಿಸಿದ್ರು. ಒಂದು ಮಾಮೂಲಿ ಹೆಂಡ್ತಿ. ಅಪ್ಪ ನಿನ್ನ ಹೆಂಡ್ತಿ ಒಳ್ಳೆ ಬೆಳ್ಳಗೈತೆ, ನಮ್ದಿದೆಲ್ಲ ಬರೀ ನಾಟಕ ಆಗಿಕೊಳ್ಳೋದು. ಎಲ್ಲ 1,000 ರೂಪಾಯಿ ಖರ್ಚು ಮಾಡಿ ಎಲ್ಲ ಸೌಂದರ್ಯ. ಏನಾಯಿತು? ಇಬ್ಬರದು ಕೆಲಸ ಹೋಗ್ಬಿಡ್ತು. ಇಬ್ಬರದು ಕೆಲಸ ಹೋದಾಗ ಒಬ್ಬನು ಹೇಳಿದರು, ನನ್ನ ಕೆಲಸ ಹೋಯ್ತು ಅಂದ. ಕೆಲಸ ಹೋಯ್ತಾ? ಬಂದ್ಬಿಡು, ನೀನು ಕಳಿಸಿರೋ ದುಡ್ಡು ಒಂದನ್ನೂ ಖರ್ಚು ಮಾಡಿಲ್ಲ. ನಾನಿಲ್ಲಿ ಕಷ್ಟಪಟ್ಟು ಹಸು ಕಟ್ಟಿ ಹಸು ಕರೆದು ನಾನು ಜೀವನ ಮಾಡಿದೆ. ನಿನ್ನ ದುಡ್ಡು ಅಷ್ಟು ಬ್ಯಾಂಕಿನಾಗ ಇಟ್ಟಿದ್ದೀನಿ, ಬಂದ್ಬಿಡು, ನಾವು ಆರಾಮಾಗಿ ಜೀವನ ಮಾಡೋಣ ಅಂತಾನೆ. ಅವನಿಗೆ ತುಂಬ ಸಂತೋಷವಾಯಿತು. ಏನಿಯಪ್ಪನಿಗೆ ಆಯ್ತಲ್ಲ, ಎಲ್ಲ ಇ ಎಮ್ ಐ ಬಂದು ಏನಾಯಿತು? ಬಿಡ್ತಾರೆ ಬ್ಯಾಂಕಿನವರು. ಬ್ಯಾಂಕಿಂದ ಜಪ್ತಿ ಓಡ್ರು, ಸಾಮಾನುಗಳೆಲ್ಲ ಹೊತ್ಕೊಂಡು ಹೋದರು, ಮಾನ ಮರ್ಯಾದೆ ಎಲ್ಲ ಹೋಯ್ತು. ಸಾಲ ಮಾಡೋರು ಸ್ವಲ್ಪ ಎಚ್ಚರಿಕೆಯಾಗಿ ಸಾಲ ಮಾಡಿರಿ. ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಿರಿ. ಕೈ ಮೀರಿ ಸಾಲ ಮಾಡೋಕ್ಕೆ ಹೋಗಬೇಡ್ರಿ. ಅದು ಮಾತ್ರವಲ್ಲ, ನಾವು ಏನಾದರೂ ಸಾಮಾನುಗಳು ತಗೊಳ್ಬೇಕಾದ್ರೆ, ಈಗ ಅಕಸ್ಮಾತ್ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗ್ತೀರಿ ಅಂತ ಅಂದ್ಕೊಳ್ಳಿ, ಅವ್ರದ್ದು ಭಾಳ ಟ್ರಿಕ್. ಅವ್ರೇನು ಮಾಡ್ತಾರೆ ಗೊತ್ತಾ? ಎಲ್ಲವನ್ನ ತಂದು ಡಿಸ್ಪ್ಲೇ ಮಾಡಿಬಿಡ್ತಾರೆ. ನಾವೇನು ಮಾಡ್ತೀವಿ, 1 kg ಗೋಧಿ ಹಿಟ್ಟು ತಗೊಳ್ಳೋಣ, ಇಲ್ಲ 5 kg ಗೋಧಿ ಹಿಟ್ಟು ತಗೊಳ್ಳೋಣ ಅಂದೇಳಿ ಹೋಗಿರ್ತೀವಿ. ಇವೆಲ್ಲ ನೋಡಿದರೆ ಅಲ್ಲಿ ಒಂದು ಸಣ್ಣ ಗಾಡಿ ಇಟ್ಟಿರ್ತಾರೆ, ಎಲ್ಲವನ್ನು ಆರಿಸಿ ಅದ್ರಾಗಿಟ್ಟು ಬೇಕಿರೋದು ಬೇಕಿಲ್ಲದವು ಎಲ್ಲ ತಗೊಂಡು ಮನೆಗೆ ತರ್ತಾರೆ. ಯಾಕೆ? ನಿಮ್ಮನ್ನು ಮೋಸ ಮಾಡೋಕ್ಕೋಸ್ಕರ ಇಟ್ಟಿದ್ದಾರೆ ಅವರು. ನಮಗೇನು ಬೇಕು ಲಿಸ್ಟ್ ಹಾಕೊಂಡು ಹೋಗ್ಬೇಕು, ಮನೆಗೇನು ಬೇಕು ಅಷ್ಟು ಮಾತ್ರ ತರಬೇಕು. ಅದೇ ರೀತಿಯಲ್ಲಿ ನಮ್ಮ ಜೀವನ ನಡೆಸ್ಕೋಬೇಕು. ಅವ್ರು ಭಾಳ ತೋರಿಸ್ತಿರ್ತಾರೆ, ದುಡ್ಡಿದ್ದಾವೆ ಈಗ ಎಲ್ಲ ಬೇರೆ, ಇನ್ನು ಫೋನ್ಪೇ ಗೂಗಲ್ ಪೇ ಎಲ್ಲ ಬರ್ದಿರ್ತಾವಲ್ಲ. ಆಮೇಲೆ ಕ್ರೆಡಿಟ್ ಕಾರ್ಡ್ ಬೇರೆ ಇರ್ತವೆ. ಕ್ರೆಡಿಟ್ ಕಾರ್ಡು ನಿಮಗೆ ಯಾರಿಗೂ ಇಲ್ಲ ಅಂತ ಹೇಳ್ತಾನೆ, ಕೆಲವರಿಗೆಲ್ಲ ಇರಬೇಕೇನೋ ಕ್ರೆಡಿಟ್ ಕಾರ್ಡು. ಅದೇನೇ ಇಲ್ಲ, ಕ್ರೆಡಿಟ್ ಕಾರ್ಡು ಬಡ್ಡಿ ಏನು ಗೊತ್ತಾ? 30%, 40%. ಕೆಟ್ಟಿಲ್ವಾ? ಅಲ್ಲಿಂದ ಗುಂಡಗಳು ಬಂದು ಎತ್ಕೊಂಡು ಹೋಗ್ತಾರೆ. ಈ ಸಾಲ ಮಾಡೋರು ಎಚ್ಚರಿಕೆ ಆಗಿರ್ರಿ. ನಿಮಗೆ 10,000 ಸಂಬಳ ಇದ್ದರೆ 10,000 ಸಂಬಳ ಏನ್ರಿ? ರೇಷನ್ಗೆ ಏನ್ರಿ ಇವಾಗ ಗೌರ್ಮೆಂಟಿಂದ ಅಕ್ಕಿ ಕೊಡ್ತಾರೆ. ನಾವು ಮೊನ್ನೆ ನಮ್ಮ ಸಭೆಗೆ ಇರೋರೊಬ್ಬರು ಅವ್ರಿಗೆ ಕೇಳಿದೆ, ಏನಪ್ಪ ಏನು ಮನೆ ಖರ್ಚು ಏನಾಯ್ತಪ್ಪ?
ಏನಂಗಿಲ್ಲ, ನಮ್ಮ ಮನೆಗೆ ಏನು ಖರ್ಚಿಲ್ಲ ಅಂಗಿಲ್ಲ, ರೇಷನ್ ಅಕ್ಕಿ ಬರ್ತದೆ. ಇಡೀ ತಿಂಗಳೆಲ್ಲ 1,500 ರೂಪಾಯಿ ಆದರೆ ನಮ್ಮ ಮನೆ ಖರ್ಚು ಆಗ್ಬಿಡ್ತದೆ. ಬಾಡಿಗೆ ಮಾತ್ರ 5,000 ಕಟ್ಟಬೇಕು. ಇದು ಜೀವನ ಅಂದರೆ. ತಿಂಗಳೆಲ್ಲ ಸೇರಿ 1,500 ರೂಪಾಯಿ ತರಕಾರಿ ಅವಕ್ಕೆ ಇವಕ್ಕೆಲ್ಲ ಸೇರಿ 1,500 ಅಕ್ಕಿ ಸಿಕ್ಕುತ್ತೆ. ಇನ್ನೇನು ಬೇಕು? 1 ರೂಪಾಯಿನೂ ಸಾಲ ಇಲ್ಲ ನಮಗೆ, 1 ರೂಪಾಯಿನೂ ಸಾಲ ಇಲ್ಲ. ಸಾಲ ಮಾಡುವರೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಮಾಡಿರಿ, ನಮ್ಮ ಜೀವನಗಳು ಹಾಳು ಮಾಡಬೇಡ. ಸಾಲ ತಗೊಳ್ಳುವನು ಸಾಲ ಕೊಡುವನಿಗೆ ಗುಲಾಮರಾಗಬೇಡ್ರಿ. ನಾವು ದೇವರ ಮಕ್ಕಳಾಗಿ ಜೀವಿಸೋಣ. ಸಾಲ ಸಹವಾಸ ಬೇಡ. ಅಕಸ್ಮಾತ್ ಏನಾದರೂ ಸಾಲಗಳಿದ್ದರೆ ಆ ಸಾಲ ತೀರ್ಸೋಕ್ಕೆ ಪ್ರಯತ್ನ ಮಾಡಿರಿ. ಯಾವ ರೀತಿ ನಮ್ಮ ಸಾಲಗಳು ನಾವು ತೀರಿಸ್ಬೇಕು ಸ್ವಲ್ಪ ನೋಡೋಣ ಮುಂದೆ ನಾವು ವಾಕ್ಯಗಳನ್ನು. ನಾವು ವಾಕ್ಯ ಸಾಲ ತೀರಿಸ್ಬೇಕು ಅಂದರೆ ನಾವು ಏನು ಮಾಡಬೇಕು, ನಿಮಗೆ ಕ್ಲೂ ಕೊಡ್ತೀನಿ ಏನು ಮಾಡಬೇಕು ಎಂಬುದಾಗಿ. ಆದಿಕಾಂಡ 13ನೇ ಅಧ್ಯಾಯ 14ರಿಂದ 17ನೇ ವಾಕ್ಯ ತನಕ. ಲೋಟನು ಅಬ್ರಾಮನನ್ನು ಬಿಟ್ಟು ಬೇರೆಯಾದ ನಂತರ ಸಾಕು. ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆ ಆದನ ಅನಂತರ. ಹಂಗಂದ್ರೆ ಏನು? ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆ ಆದನ ಅನಂತರ. ನೀನು ಉದ್ಧಾರ ಆಗಬೇಕಾ, ನಿನ್ನ ಸಾಲ ತೀರಿಸ್ಬೇಕಾ, ನಿನ್ನಲ್ಲಿರುವ ಲೋಟನ್ನು ಹೊರಗೆ ಕಳಿಸ್ರಿ. ನಿನ್ನಲ್ಲಿರುವ ಲೋಟನ್ನು ಹೊರಗೆ ಕಳಿಸ್ರಿ. ಲೋಟನ ಏನು ಮಾಡ್ತಿದ್ರು ಗೊತ್ತಾ? ಜಗಳಗಂಡಿ ಸ್ವಭಾವ, ಜಗಳ ಮಾಡೋದು, ಅವರ ಕುರಿ ಕಾಯೋರು ಈ ಕಾಯೋರು ದಿವಸ ಗುದ್ದಾಟ. ಈ ಜಗಳಗಂಡಿ ಸ್ವಭಾವವನ್ನು ಬಿಟ್ಬಿಡ್ರಿ. ಫಸ್ಟು ಲೋಟನ್ನು ಹೊರಗೆ ಕಳಿಸ್ರಿ. ಎರಡನೇದಾಗಿ ಲೋಟನ ಸ್ವಭಾವ ಗೊತ್ತಾ? ಅವನು ಐಶ್ವರ್ಯವಂತನಾಗಬೇಕು, ಬೇಗನೆ ಐಶ್ವರ್ಯವಂತನಾಗಬೇಕು. ಹೆಂಗೆ ಐಶ್ವರ್ಯವಂತನಾಗುತ್ತೆ? ಹಣದಾಸೆ. ಏನಾದರೂ ಆಗಲ್ಲ, ನನಗೆ ದುಡ್ಡು ಮಾಡಬೇಕು. ಈ ಚಿಂತೆ ನಿಮ್ಮಲ್ಲಿಂದ ಹೊರಗೆ ಕಳಿಸ್ರಿ. ಮೊದಲನೇದಾಗಿ ಜಗಳಗಂಡಿ ಸ್ವಭಾವ ಹೊರಗೆ ಕಳಿಸ್ರಿ. ಎರಡನೇದಾಗಿ ಏನು? ಹಣದಾಸೆ. ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ನಿಮಗೆ ಇವತ್ತು ಬೇಕಾಗಿರೋದನ್ನು ಇವತ್ತೇ ಕೇಳ್ರಿ, ಕೊಡ್ತಾರೆ. ನಮ್ಮ ದೇವರ ನಂಬಿಕೆಸ್ತನ ನಮಗೆ ಎಂದಿಗೂ ಉಪವಾಸ ಇಡೋದಲ್ಲ, ಎಂದಿಗೂ ಉಪವಾಸ ಇಡೋ ದೇವರಲ್ಲ ನಮ್ಮ ದೇವರು. ನಮ್ಮ ದೇವರು ನಮ್ಮನ್ನು ಹೆಂಗಾದರೂ ನಡೆಸ್ತಾನೆ. ಹಣ ಸಂಪಾದಿಸ್ಕೋಬೇಕು ಅಂತ ಏನೇನೋ ಮಾಡಿ ಕಡೆಗೇನು ಫ್ಲಾಪ್ ಆಗಿಬಿಡ್ತದೆ. ಕೆಲವರು ಏನು ಮಾಡ್ತಾರೆ, ಲಕ್ಷ ಕಟ್ಟಿದ್ರೆ 5 ಲಕ್ಷ ಸಿಕ್ಕುತ್ತೆ, 1 ವರ್ಷಕ್ಕೆ ಸಾಹುಕಾರ ಆಗ್ಬಿಡ್ತೀನಿ, ಸಾಲ ಮಾಡಿ ತಗೊಂಡೋಗಿ ಹಲ್ಲಿ ಹಾಕಿಬಿಡ್ತಾರೆ. ಕೆಟ್ಟಕ್ಕೆ ಎಲ್ಲಿಂದ ಕೆಡ್ತೀರಿ? ಸಾಲಗಾರೆಲ್ಲ ಸುಟ್ಟು ಬಂದು ನಿಂತ್ಕೊಳ್ತಾರೆ. ಈ ಕೆಟ್ಟ ಸ್ವಭಾವ ಯಾಕ್ರಿ? ಈ ದ್ರವ್ಯಾಗ್ರಹ ಯಾಕೆ? ನಮಗೆ ದೇವರು ನಮಗೆ ಕೊಡ್ತಾರೆ. ಶುಭವು ಕೃಪವು ನಮ್ಮ ಹಿಂದೆ ಬರ್ತದೆ ಅಂತ ಬೈಬಲ್ನಾಗ ಬರೆದಿದ್ದಾವೆ. ನೀನು ಅದ್ರ ಹಿಂದೆ ಹುಡ್ಕೊಂಡು ಹೋಗೋದು ಬೇಕಾಗಲ್ಲ. ನೀವು ಹಣದ ಹಿಂದೆ ಹೋಗಬೇಡ, ಹಣ ನಿಮ್ಮ ಹಿಂದೆ ಬರ್ತದೆ. ಮೂರನೇದಾಗಿ ಕುಡುಕತನ. ಎಂಥದ್ದು? ಕುಡುಕತನ. ಲೋಟನ ಸ್ವಭಾವ ಗೊತ್ತಲ್ಲ ನಿಮಗೆಲ್ಲ ಗೊತ್ತಿರೋಕ್ಕಿಲ್ಲೇನೋ. ಲೋಟನನ್ನು ಉಳಿಸ್ಬೇಕು ಅಂತ ಅಬ್ರಹಾಮನು ಪ್ರಾರ್ಥನೆ ಮಾಡಿದ್ದಕ್ಕೆ ಆಗಲೇ ಬೇರೆ ಹೋಗ್ಬಿಟ್ಟ. ಲೋಟನ ಬೇರೆ ಹೋಗ್ಬಿಟ್ಟ. ಅಬ್ರಹಾಮನು ಅದನ್ನು ಹೇಳ್ತೇನೆ ಮುಂದೆ. ಲೋಟನ ಸ್ವಭಾವ ಹೇಳಿ ಬಾಕಿ ಹೇಳ್ತೇನೆ. ಲೋಟನು ಹೆಂಡತಿನ ಹಿಡ್ಕೊಂಡು ದೇವದೂರು ಇವರನ್ನ ಹಿಡ್ಕೊಂಡು ಹೊರಗೆ ಕಳಿಸಿ ಸೋದಮ ಗೊಮೋರವನ್ನು ಸುಟ್ಟು ನಾಶ ಮಾಡಿಬಿಟ್ಟ. ಹೇಳಿದೆ ಲೋಟನಿಗೆ, ನೀನು ಹೋಗಪ್ಪ. ಎಲ್ಲಿಗೆ ಹೋಗ್ಬೇಕಂದ್ರೆ ಬೆಟ್ಟದ ಸೀಮೆಗೆ ನೀನು ಓಡಿ ಹೋಗಪ್ಪ, ರಕ್ಷಣೆ ಹೊಂದ್ಕೊಳ್ಳಪ್ಪ. ಏನಂತ ನನಗೆ ಗೊತ್ತಾ? ನನ್ನ ಕೈಲಿ ಆಗಲ್ಲ ಓಡಕ್ಕೆ. ಇಲ್ಲಿ ಹತ್ರ ಎಲ್ಲನೂ ಹೋಗೋ, ನೀನು ಮೊದಲು ಹೊರಗಡೆ ಹೋಗಪ್ಪ. ದೇವದೂತರು ಏನು ಹೇಳ್ತಾನೆ ಗೊತ್ತಾ? ನೀನು ಹೊರಗಡೆ ಬರೋದೇ ಇಲ್ಲ, ಎಷ್ಟು ನನಗೇನು ಮಾಡೋಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ರಿ. ದೇವದೂತರು ಲೋಟನಿಗೆ ಹೇಳ್ತಾನೆ, ನೀನು ಇಲ್ಲಿಂದ ಹೊರಗಡೆ ಹೋಗತ್ತಂಗ ನನಗೇನು ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕೆ ಗೊತ್ತಾ? ಅಬ್ರಹಾಮಿನ ಪ್ರಾರ್ಥನೆ. ಲೋಟನ್ ಬೇರೆ ಯಾರೂ ಅಲ್ಲ, ಅಬ್ರಹಾಮನ ಅಣ್ಣನ ಮಗನೇ. ಅವನಲ್ಲಿ ಕೆಟ್ಟ ಸ್ವಭಾವಗಳು, ದ್ರವ್ಯಾಸ್ಯ, ಜಗಳ, ಕುಡುಕತನ. ಅಲ್ಲಿಂದ ಹೊರಗೆ ಹೋಗ್ಬಿಟ್ಟು ಜಾಗ ಇಲ್ಲಿದ್ದಕ್ಕೊಂದು ಗವಿಯಲ್ಲಿ ಸೇರಿಕೊಂಡು, ಅದು ನಾನು ಹೇಳ್ಬಾರ್ದು ಅಂದ ಕೆಟ್ಟ ಕೆಲಸಗಳು ಕುಡಿದುಬಿಟ್ಟು ಮಾಡಿಬಿಟ್ಟ. ಮೋವಾಬ್ಯರು, ಅಮೋನ್ಯರು ಎಂಬುದಾಗಿ 2 ಕೆಟ್ಟ ಶಾಪಗ್ರಸ್ತ ಜಾತಿಗಳು ಅಲ್ಲಿಂದ ಉಂಟಾಯಿತು.
ಹಲ್ಲೆಲೂಯ. ಈಗ ಅರ್ಥವಾಯ್ತಲ್ಲ? ಲೋಟನ ಸ್ವಭಾವ ಏನೇನಿತ್ತು? ಜಗಳ, ದ್ರವ್ಯಾಶೆ, ಹಣದಾಶೆ, ಮೂರನೇದಾಗಿ ಹುಡುಕತನ. ಇದು ಮೂರು ನಿಮ್ಮಲ್ಲಿದ್ದರೆ ನೀವು ನಾಶವಾಗ್ತೇವೆ, ಯಾವ ಕಾಲಕ್ಕೂ ಉದ್ಧಾರ ಆಗಲ್ಲ. ಹಲ್ಲೆಲೂಯ. ನಾಶವಾಯಿತು. ಆದರೆ ಲೋಟನನ್ನು ಬಿಟ್ಟ ತಕ್ಷಣ ಅಬ್ರಹಾಮನ ಸ್ಥಿತಿ ನೋಡ್ಕೊಳ್ರಿ ಏನಾಯಿತು ಅಂದರೆ. ನೋಡಪ್ಪ, ಅಬ್ರಹಾಮನ ಸ್ಥಿತಿ ಕೆಳಗಡೆ ಓದು. ಲೋಟನು ಅಬ್ರಾಮನನ್ನು ಬಿಟ್ಟು ಬೇರೆಯಾದ ನಂತರ ಅಂದರ ಅಬ್ರಾಮನಿಗೆ ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ನೀನಿರುವ ಸ್ಥಳದಿಂದ ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ಎಲ್ಲ ದೇಶಗಳು ನೋಡ್ಕೋ. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು, ಶಾಶ್ವತವಾಗಿ ಕೊಡುತ್ತೇನೆ. ಹಲ್ಲೆಲೂಯ. ಶಾಶ್ವತವಾಗಿ ಕೊಡ್ತೇನೆ. ಯಾವಾಗ? ಲೋಟನ ಬಿಡಬೇಕು. ನಿಮ್ಮಲ್ಲಿರುವ ಲೋಟನನ್ನು ಬಿಡಬೇಕು. ನಿಮ್ಮಲ್ಲಿರುವ ಜಗಳ ಬಿಡಬೇಕು. ನಿಮ್ಮಲ್ಲಿರುವ ದ್ರವ್ಯಾಶೆ, ಹಣದಾಶೆ ಬಿಡಬೇಕು. ನಿಮ್ಮಲ್ಲಿರುವ ಕುಡುಕತನ, ವ್ಯಭಿಚಾರನೇ. ಹೆಂಡತಿ ಇಲ್ಲ. ಹೆಂಡತಿ ಏನಾಯಿತು? ಉಪ್ಪಿನ ಸ್ತಂಭ ಆಗೋಗ್ಬಿಡ್ತು. 2 ಮಕ್ಕಳು, ಯೌವನಸ್ಥ ಮಕ್ಕಳು, ಮದುವೆ ನಿಶ್ಚಯ ಮಾಡಿದೆ. ಅವ್ರ ಗಂಡಂದ್ರೆ ಕರೆದ, ನಿನಗೇನು ಹುಚ್ಚಿಡ್ತೈತೆ, ನಾವು ಬರಲ್ಲ, ಹೋಗು, ನೀವೇ ಹೋಗು ಅಂದ. ಆ ಹೆಣ್ಮಕ್ಳು ಕೆಟ್ಟದು. ಅವರು ಕುಡಿದು ಅಪ್ಪನಿಗೂ ಕುಡಿಸಿ ಅಪ್ಪನ ಜೊತೆಗೆ ಮಲ್ಕೊಂಡು 2 ಜನಾಂಗಗಳು ಉಂಟಾಯಿತು. ವ್ಯಭಿಚಾರ. ಬಿಡ್ತಾರೆ ಇವೆಲ್ಲ? ನೀನು ಉದ್ಧಾರ ಆಗ್ಬೇಕಾದ್ರೆ ಬಿಡಬೇಕು. ಈ ಲೋಟನ್ನು ಬಿಡದೆಲ್ಲ ಹೊರತು ನೀವು ಉದ್ಧಾರ ಆಗೋದಿಲ್ಲ. ನಾನು ಹೇಳ್ತೀನಲ್ಲ, ನಾವು ಉದ್ಧಾರವಾಗೋದಿಲ್ಲ. ಈ ಲೋಟನ್ನು ಬಿಟ್ಟ ತಕ್ಷಣ ಅಬ್ರಹಾಮನಿಗೆ ದೇವರು ಹೇಳ್ತಾರೆ, ನೀನು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಓದು ವಾಕ್ಯ ನೋಡ್ಕೊಳಪ್ಪ. ಕಣ್ಣೆತ್ತಿ ನೋಡಪ್ಪ. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವನು. ಈ ದೇಶ, ಈ ಆಸ್ತಿ, ಈ ಸಂಪತ್ತು ಎಲ್ಲವನ್ನೇ ನೀನು ಕೊಡ್ತೀನಿ. ಒಂದು ಕಂಡೀಷನ್. ಏನು? ಹೋಯ್ತಾ ಇಲ್ಲ? ಲೋಟನನ್ನು ಬಿಡಬೇಕು. ನಿನ್ನಲ್ಲಿರುವ ಕೆಟ್ಟತನ ಬಿಡಬೇಕು. ನೀನು ಉದ್ಧಾರ ಆಗಬೇಕಾ? ನಿನ್ನಲ್ಲಿರುವ ಕೆಟ್ಟತನವನ್ನು ಬಿಟ್ಟು ಬಿಡಬೇಕು. ಓದ ವಾಕ್ಯವನ್ನು. ನಿನ್ನ ಸಂತತಿ ಶಾಶ್ವತವಾಗಿ ಕೊಡುವೆನು, ನಿನ್ನ ಸಂತಾನದವರನ್ನ ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವನ್ನು ಲೆಕ್ಕಿಸಲಾದೀತು. ನೀನೆದ್ದು ಈ ದೇಶದ ಎಲ್ಲಾ ಕಡೆಯಲ್ಲಿಯೂ ತಿರುಗಾಡು, ಇದನ್ನು ನಿನಗೆ ಕೊಡುವೆನು ಎಂದು. ನೀನು ಕಾಲಿಡುವ ಜಾಗವೆಲ್ಲ ನಿನಗೆ ಕೊಡ್ತೀನಿ. ಈ ಜಾಗದೆಲ್ಲ ನೀನು ಓಡಾಡು. ನೀನು ಆ ಕಾಲದ ಜಾಗವೆಲ್ಲ ತುಳಿದಾಡು. ಇವೆಲ್ಲ ಯಾರ್ದು? ನಿನ್ನದು. ಒಂದು ಕಂಡೀಷನ್. ನಿನ್ನಲ್ಲಿರುವ ಹಣದಾಶೆ, ದ್ರವ್ಯಾಗ್ರಹ, ಕುಡುಕತನ, ವ್ಯಭಿಚಾರ, ಜಗಳ, ಇದೆಲ್ಲ ಏನು ಮಾಡಬೇಕು? ಬಿಟ್ಟು ಬಿಡಬೇಕು. ಹಲ್ಲೆಲೂಯ. ಹಾಗಾದರೆ ನೀನೇನಾಗ್ತೀಯ? ಚೆನ್ನಾಗಿ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ಇದು ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತದೆ. ಏನೇ ಒಂದು ಇನ್ಸಿಡೆಂಟ್ ಕೂಡ ಹೇಳಿ ನಾನು ನಿಲ್ಲಿಸ್ತೀನಿ. ನೋಡ್ರಿ, ನೆಕ್ಸ್ಟು ಆದಿಕಾಂಡ 21ನೇ ಅಧ್ಯಾಯ 10ನೇ ವಾಕ್ಯ ನೋಡೋಣ. ಇದು ಅಬ್ರಹಾಮನ ವಿಷಯ. ಇದು ಅಬ್ರಹಾಮನಿಗೆ ಏನು ಹೇಳ್ತಾರೆ? ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು. ಈ ದಾಸಿಯನ್ನು ಅವಳ ಮಗನನ್ನು ಹೊರಗಾಕು. ದಾಸಿಯನ್ನು ಹೊರಗಾಕು. ಅಬ್ರಹಾಮನ ಕಂಡೀಷನ್ ಹೇಳ್ತಾನೆ, ದಾಸಿಯನ್ನು ಹೊರಗಾಕು. ಅವನ ಹೆಂಡತಿ ಹೇಳ್ತಾನೆ, ಆ ದಾಸಿಯನ್ನು ಹೊರಗಾಕು. ಅವಾಗ ದೇವರೇನು ಹೇಳ್ತಾರೆ? ಹೌದಪ್ಪ, ನಿನ್ನ ಹೆಂಡತಿ ಹೇಳಿದ್ದು ಕರೆಕ್ಟ್. ಅವಳನ್ನ ಏನು ಮಾಡಬೇಕು? ದಾಸಿಯನ್ನು ಹೊರಗಾಕಬೇಕು. ದಾಸಿಯನ್ನು ಹೊರಗಾಕು. ಸ್ವಲ್ಪ ಯೋಚನೆ ಮಾಡಿರಿ. ಯಾರಿಗಾದರೂ ದಾಸಿಗಳಿದೆಯಾ ಇಲ್ಲಿ? ಹೆಣ್ಮಕ್ಳಿಗೂ ಕೂಡ ದಾಸರುಗಳಿರ್ತಾರೆ. ಇವಿದೆಯಾ? ಕೊರಿಂಥೀಯರು ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಸ್ವಂತ ಹೆಂಡತಿ ಇರಲಿ. ಹೆಂಡತಿಗೆ ಏನು ಹೇಳ್ತಾರೆ ಗೊತ್ತಾ? ಪ್ರತಿಯೊಬ್ಬಳಿಗೂ ಸ್ವಂತ ಗಂಡಂದ್ರಿಗೆ. ಬೇರೆ ಗಂಡಸರಿಗೆ ಮಾತ್ರ ಹೇಳಲಿಲ್ಲ, ಹೆಂಡತಿಗೆ ಹೇಳಿದ್ದಾರೆ. ಸ್ವಂತ ಗಂಡ, ಸ್ವಂತ ಹೆಂಡತಿ. ಅದಕ್ಕಿಲ್ಲಿ ಅಬ್ರಹಾಮನೇನಂದರು? ಹೊರಗಾಕು ದಾಸಿಯನ್ನು. ದಾಸಿನ ಹೊರಗಾಕು. ಅಬ್ರಹಾಮನಿಗೆ ಹೇಳಿರೋದು. ಅಬ್ರಹಾಮನು ದಾಸಿಗೆ ಹೊರಗಾಕಿದರು.
ದಾಸಿಗೆ ಹೊರಗೆ ಹಾಕಿದಾಗ ಅಲ್ಲಿ ಏನಾಯಿತು? ಅಬ್ರಹಾಮನಿಗೆ ಆಶೀರ್ವಾದ, ವಾಗ್ದತ್ತವಾಗಿ ಜನಿಸಿದ ಮಗ ಇದ್ದಾನೆ. ದಾಸರಿಗೆಲ್ಲ. ನಾನು ಆಗಲೇ ಒಂದು ಸರ್ತಿ ಹೇಳಿದೆ, ಗಲಾತಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನೋಡ್ರಿ, 4ನೇ ಅಧ್ಯಾಯ 1ನೇ ವಾಕ್ಯ ನೋಡ್ರಿ. ಗಲಾತಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯ. ಆದ್ರೆ ನಾನು ಹೇಳುವುದೇನೆಂದರೆ, ಬಾಧ್ಯನ್ ತಾನು ಆಸ್ತಿಗೆಲ್ಲ ದಣಿಯಾಗಿದ್ದರು. ಯಾರು? ಬಾಧ್ಯನು ತಾನು ಆಸ್ತಿಗೆಲ್ಲ ದಣಿಯಾಗಿದ್ದರು, ಬಾಲಕನಾಗಿರುವ ತನಕ ದಾಸನಂತೆ ಇರುವವನೇ ಹೊರತು ಬೇರೆಯಲ್ಲ. ದಾಸನಿಗೆ ಆಸ್ತಿ ಕೊಡಲ್ಲ. ದಾಸನಿಗೆ ಆಸ್ತಿ ಕೊಡಲ್ಲ. ಯಾರಿಗೆ ಆಸ್ತಿ ಕೊಡ್ತಾರೆ? ಮಗನಿಗೆ ಆಸ್ತಿ ಕೊಡ್ತಾರೆ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನೀನು ಬಾಲಕನಾಗತ್ತಂಗ ನೀನು ಯಾರು? ದಾಸ ಇಲ್ಲ ದಾಸಿ. ದಾಸಿಗೆ ಆಸ್ತಿ ಕೊಡ್ತಾರಾ? ಕೊಡಲ್ಲ. ಓದ ಆ ವಾಕ್ಯ ಕ್ಲೀನಾಗಿ ಓದ್ಬಿಡಪ್ಪ. ಓದ ಕೇಳಲ್ಲ. ಬಾಧ್ಯನು ತಾನು ಆಸ್ತಿಗೆಲ್ಲ ದಣಿಯಾಗಿದ್ದರು. ಎಲ್ಲ ದನಿನೇ. ಆದರೆ ಬಾಲಕನಾಗಿರುವ ತನಕ ದಾಸನಂತೆ ಇರುವನೇ ದಾಸನಂದೇ ಇರುವನೇ ಹೊರತು ಬೇರೆಯಲ್ಲ. ದಾಸನಿಗೆ ಆಸ್ತಿ ಕೊಡ್ತಾರಾ? ಕೊಡಲ್ಲ. ಸ್ವಂತ ಮಗನಾಗಿರ್ಬೋದು, ಅವನು ಬಾಲಕನಾದರೆ ಅವನಿಗೂ ಕೊಡಲ್ಲ. ಬಾಲಕನು ದಾಸರಿಗೆ ಒಂದೇ ಲೆಕ್ಕ ಅಂದೆ. ಹಲ್ಲೆಲೂಯಾ. ಹಾಗಾದರೆ ದಾಸರಿಗೆ ಆಸ್ತಿ ಎಂದು ಸಿಕ್ಕಲ್ಲ. ಈಗಾಗಲೇ ನಾವು ದಾಸರದ 3-4 ಕಡೆ ಕೇಳಿದ್ದೀವಿ. ದಾಸರು ಯಾರಿಗೆ ದಾಸರಂದೆ? ಸಾಲ ಕೊಡ್ತಾರಲ್ಲ ಅವರಿಗೆ ದಾಸರು. ಯಾರು? ಸಾಲ ತಗೊಳ್ಳುವನು. ಈ ಅವಸ್ಥೆ ಬೇಡ. ದಾಸರಿಗೆ ಆಸ್ತಿ ಸಿಕ್ಕಲ್ಲ ಅಂದೆ. ಅರ್ಥ ಆಯ್ತಲ್ಲ? ನಾನು ಸುಮ್ಮನೆ ಹೇಳ್ತಾ ಇಲ್ಲ, ವಾಕ್ಯದ ಪ್ರಕಾರ ಹೇಳ್ತೀನಿ. ದಾಸನ ಸ್ವಭಾವ ನಮ್ಮಲ್ಲಿ ಬೇಡ. ಮತ್ತು ಕೆಳಗಡೆ ನೋಡೋಣ ವಾಕ್ಯಗಳು. ಮತ್ತು ಸಾಲ ಯಾವ ರೀತಿ ನಾವು ತೀರಿಸಬೇಕು ಎಂಬುದಾಗಿ ನೋಡೋಣ. 2ನೇ ಅರಸ 4ನೇ ಅಧ್ಯಾಯ 1ನೇ ವಾಕ್ಯ ನೋಡೋಣ. ಒಂದು ದಿವಸ ಪ್ರವಾದಿ ಮಂಡಲವೊಬ್ಬನ ಹೆಂಡತಿಯು ಎಲೀಷನ ಹತ್ರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ನಿನ್ನ ಸೇವಕನಾದ ನನ್ನ ಗಂಡನು ಏನಾಯಿತು? ಮರಣ ಹೊಂದಿತು, ಸತ್ತು ಹೋಯ್ತು. ಏನು ಮಾಡಿ ಸತ್ತರು ಗೊತ್ತಾ? ಸಾಲ ಮಾಡಿ ಸತ್ತೋಗ್ಬಿಟ್ಟ. ನೀವು ಸಾಲ ಮಾಡಿದರೆ ಯಾರ ಮೇಲೆ ಬೀಳ್ತದೆ? ನೀವು ಸತ್ತೋದ್ಮೇಲೆ ಹೆಂಡತಿ ಮಕ್ಕಳ ಮೇಲೆ ಬರ್ತದೆ. ನೀವೇನು ಸಾಲ ಮಾಡಿ ಸತ್ತೋಗ್ಬಿಟ್ರಿ ಯಾರು ಕೇಳಲ್ಲ ಅನ್ಕೋಬೇಡ್ರಿ. ನಿಮ್ಮಲ್ಲಿ ಹಣ ಐಶ್ವರ್ಯ ಇದ್ದರೆ ನೀವು ಸತ್ತ ಮೇಲೆ ಹಣ ಐಶ್ವರ್ಯ ಯಾರಿಗೂ ಹೋಗುತ್ತೆ? ಹೆಂಡತಿ ಮಕ್ಕಳಿಗೆ ಹೋಗುತ್ತೆ, ಇಲ್ವಾ? ಅದೇ ರೀತಿಯಲ್ಲಿ ನಿನ್ನ ಸಾಲ ಕೂಡ ಯಾರಿಗೂ ಹೋಗುತ್ತೆ? ಹೆಂಡತಿ ಮಕ್ಕಳಿಗೆ ಹೋಗುತ್ತೆ. ನೋಡ್ರಿ, ಅವ್ರ ಪಜಿದೆ ನೋಡ್ರಿ. ಇವನೇನೋ ಸಾಲ ಮಾಡಿದ ಸತ್ತೋದ. ಇಲ್ಲಿ ಇವರಿಗೆ ಬಂದು ಎಡವಟ್ಟು. ಇವರೇನು ಮಾಡಿದರು? ಏಲಿಷನ ಹತ್ರ ಹೋದರು. ಹಲ್ಲೆಲೂಯಾ. ನನ್ನ ಗಂಡ ನಿನ್ನ ದಾಸನಾಗಿದ್ದ, ಅವನು ಭಾಳ ಭಕ್ತನಾಗಿದ್ದ, ಆದರೆ ಸಾಲ ಮಾಡಿಬಿಟ್ಟಿದ್ದ, ಅವನು ಸತ್ತೋದ. ಈಗ ಏನು ಮಾಡ್ತಾಯಿದ್ದಾರೆ ಗೊತ್ತಾ? ಸಾಲಗಾರ ಏನು ಕೇಳ್ತಾರೆ? ಈ ಹೆಂಡತಿ ಮಕ್ಕಳು ಬಂದ್ಬಿಡು ನಮ್ಮ ಜೊತೆಗೆ ಅಂತಾರೆ. ಹೆಂಡತಿ ಮಕ್ಕಳು ದಾಸರಾಗಿ ನಮ್ಮ ಜೊತೆಗೆ ಬಂದ್ಬಿಡು. ಓದಪ್ಪ ವಾಕ್ಯ ಕೆಳಗಡೆ. ಸಾಲ ಕೊಟ್ಟವನು ನನ್ನ ಇಬ್ಬರು ಮಕ್ಕಳನ್ನ ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ. ತೆಗೆದುಕೊಂಡು ಹೋಗಿ ಬಂದ್ಬಿಟ್ಟಿದಾರಪ್ಪ. ಹೆಂಡತಿ ಮಕ್ಕಳನ್ನ ತೊಗೊಂಡು ಹೋಗ್ತಾರೆ. ಆಸ್ತಿ ಇದ್ದರೆ ಆಸ್ತಿ ಕೊಡು, ಆಸ್ತಿ ಇಲ್ವಾ ಹೆಂಡತಿ ಮಕ್ಕಳನ್ನ ಕೊಡು. ಈ ಅವಸ್ಥೆ ಬೇಕೇನಪ್ಪ? ನೀನು ಸಾಲ ಮಾಡಿ ಸತ್ತರೆ ಯಾರು ಕೇಳಲ್ಲ ಅಂತ ತಿಳ್ಕೊಂಬಿಟ್ಟಿದೆಯಾ? ನೀನು ಹೆಂಡತಿ ಮಕ್ಕಳಿಗೆ ನಾಳೆ ಎಡವಟ್ಟು. ಹಲ್ಲೆಲೂಯಾ. ಆದರೆ ಇವಳೊಬ್ಬ ದೇವರ ಭಕ್ತಲಾಗಿದ್ದರು. ಯಾರು? ಈ ಪ್ರವಾದಿ ಮಂಡಳಿಯ ಸೇವಕನ ಹೆಂಡತಿ. ಅವಳು ಹೋಗಿ ಕೇಳ್ತಾಳೆ. ಓದು ಕೆಳಗೆ ಓದು. ಮತ್ತೆ ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಲಿ? ನಿನ್ನ ಮನೆಯಲ್ಲಿ ಏನಿರುತ್ತದೆ? ಹೇಳು ಅಂದನು. ಏನಿದೆ ಹೇಳು. ಅದೇ ಬೇಲಿಸನಿಗೆ ಅದೇ ಬೇಕಾಗಿರೋದು. ಸಾಲ ತೀರ್ಸೋಕ್ಕಷ್ಟು ದುಡ್ಡು ನಿಮ್ಮಲ್ಲಿ ಇಲ್ವಾ? ಸಾಲ ತೀರ್ಸೋಷ್ಟು ಬೇರೆ ಆಸ್ತಿ ಇಲ್ವಾ? ಹೋಗಲಿ, ನಿಮ್ಮ ಮನೆಯಲ್ಲಿ ಏನಿದೆ ಹೇಳ್ರಿ. ಅವಾಗ ಅವಳು ಹೇಳ್ತಾಳೆ, ನಮ್ಮ ಮನೆಯಲ್ಲಿ ಒಂದು ಬೊಗೆ ಎಣ್ಣೆ ಇದ್ದಾವೆ. ಒಂದು ಬೊಗೆ. ಈ ಎಣ್ಣೆ ಇಟ್ಕೊಂಡೆ ನೀನು ಒದ್ದಾಡ್ತಾ ಇರೋದು. ಈ ಎಣ್ಣೆ ಇಟ್ಕೊಂಡು ಒದ್ದಾಡ್ತಾ ಇದ್ದೀರಾ? ಆ ಎಣ್ಣೆ ಇದ್ರೆ ಸಾಕಮ್ಮ, ಎಲ್ಲ ಸಾಲ ತೀರ್ತದೆ. ನಿಮ್ಮ ಮನೆಯಲ್ಲಿ ಎಣ್ಣೆ ಇದೆಯಾ? ಗಂಡ ಸತ್ತೋದ್ರು, ಸಾಲ ಮಾಡಿ ಸತ್ತೋದ್ರು ಚಿಂತೆ ಇಲ್ಲ, ನಿನ್ನ ಕೈಯಲ್ಲಿ ತೀರ್ಸೋಕ್ಕಾಗುತ್ತೆ.
ಒಂದೇ ಒಂದು ಕಂಡೀಷನು, ನಿಮ್ಮ ಮನೆಯಲ್ಲಿ ಏನಿರಬೇಕು? ಎಣ್ಣೆ ಇರಬೇಕು. ಎಣ್ಣೆ ತಗೊಂಡು ಏನು ಮಾಡ್ತಾರೆ ನೋಡಿ, ಮುಂದೆ ಓದಪ್ಪ. ಅದಕ್ಕೆ ಹಾಂ, ಆ ಎಲೀಷನು ಆಕೆಗೆ ಹೋಗಿ ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಹಾಂ, ಬರೀ ಪಾತ್ರಗಳನ್ನು ಕೇಳಿಕೊಂಡು ಬಾ. ಎಲ್ಲ ಸೂಚಮುಚ್ಚ ಹೋಗಿ ಎಲ್ಲ ಮನೆಗಳಿಗೆ ಹೋಗಿ ಖಾಲಿ ಪಾತ್ರೆಗಳೆಲ್ಲ ತಗೊಂಬ ಅಂತ ಕೇಳಿದರು. ಇಲ್ಲಿ ಮಕ್ಕಳಿಗೆ ಕಳಿಸಿದ್ರು. ಎಲ್ಲ ಹೋಗಿ ಭಾಳ ಪಾತ್ರೆಗಳೆಲ್ಲ ತಂದ್ಬಿಟ್ಟ. ಮನೆ ಮುಂದೆ ತುಂಬ ಪಾತ್ರೆಗಳು, ಎಲ್ಲ ಖಾಲಿ ಪಾತ್ರೆ ತಂದ್ಬಿಟ್ಟ. ಏನು ಮಾಡಿದ್ರು ನೋಡು, ನಿನ್ನ ಮಕ್ಕಳನ್ನು ಒಳಗೆ ಕರ್ಕೊಂಡು ಮಕ್ಕಳನ್ನೊಳಗೆ ಕರ್ಕೋ, ಬಾಗಿಲು ಮುಚ್ಚು, ಎಣ್ಣೆಯನ್ನು ಪಾತ್ರಗಳಲ್ಲಿ ಹೊಯ್ದು ಎಣ್ಣೆಯೆಂದು ಪಾತ್ರೆಗಳಲ್ಲಿ ತುಂಬಿದವುಗಳನ್ನು ಒತ್ತಟ್ಟಿಗಿಡು ಎಂದು ಹೇಳಿದನು. ತುಂಬಿದವುಗಳನ್ನು ಒತ್ತಟ್ಟಿಗಿಡು, ಒಂದು ಕಡೆ ಇಡು. ನಿಮ್ಮ ಮನೆಯಲ್ಲಿ ಎಣ್ಣೆ ಇದೆಯಾ? ಎಣ್ಣೆ ಇದೆ. ಎಷ್ಟು ಜನ ಮನೆಯಲ್ಲಿ ಎಣ್ಣೆ ಇದ್ದಾವೆ ನೋಡ್ರಿ. ಕೊಬ್ಬರಿ ಎಣ್ಣೆ ವಿಷಯ ಅಲ್ಲಿದು. ಒಲಿವ್ ಆಯಿಲ್, ಆ ಕಡೆಯಲ್ಲಿ ಒಲಿವ್ ಆಯಿಲ್ ಇತ್ತು. ಈ ಒಲಿವ್ ಆಯಿಲ್ ವಿಷಯನೂ ಅಲ್ಲಿ ಹೇಳ್ತಾ ಇರೋದು. ಒಲಿವ್ ಆಯಿಲ್ ಭಾಳ ಒಳ್ಳೆಯದು, ಈಗೆಲ್ಲ ಹೆಲ್ತ್ಗೆಲ್ಲ ಭಾಳ ಒಳ್ಳೆಯದು ಅಂತ. ಅದ್ರಾಗ ಅಡುಗೆ ಮಾಡಿಬಿಟ್ರೆ ಕೊಲೆಸ್ಟ್ರೋಲು ಬರಲ್ಲ, ಏನು ಬರಲ್ಲ ಅಂತಾರೆ. ಆದರೆ ಈ ಎಣ್ಣೆ ವಿಷಯ ಅಲ್ಲ. ನಿಮ್ಮ ಮನೆಯಲ್ಲಿ ಏನಿದ್ದಾವೆ? ಎಣ್ಣೆ ಇದೆಯಾ? ಚಿಂತೆ ಮಾಡಬೇಡ್ರಿ, ಎಲ್ಲ ಸಾಲ ತೀರಿಸ್ಬೋದು. ಎಣ್ಣೆ ಇದೆಯಾ? ಎಲ್ಲ ಸಾಲ ತೀರಿಸ್ಬೇಕು. ಒಂದು ಮಗ ಎಣ್ಣೆ ಇದ್ದರೆ ಸಾಕು. ಬಾಗಿಲು ಮುಚ್ಚು, ಮಕ್ಕಳನ್ನು ಕರ್ಕೋ. ಏನು ಮಾಡ್ಬೇಕ್ರಿ? ಮಕ್ಕಳನ್ನ ಕರ್ಕೊಂಡು ಮನೆಯೊಳಗೆ ಪ್ರಾರ್ಥನೆ ಮಾಡಿರಿ, ಅಭಿಷೇಕ ಹೊಂದ್ಕೊಳ್ರಿ. ದೇವರು ದಾರಿ ತೆಗಿತಾರೆ. ಹಲ್ಲೆಲೂಯ. ದೇವರು ಬಾಗಿಲು ತೆಗೆದ್ರೆ ಯಾರಿಗೂ ಮುಚ್ಚಕ್ಕಾಗಲ್ಲ. ದೇವರು ಮುಚ್ಚಿದರೆ ಯಾರಿಗೂ ತೆಗಿಯೋಕ್ಕೂ ಆಗಲ್ಲ. ದೇವರಲ್ಲಿ ಬಾಗಿಲು ತೆಗೆದರು, ಎಣ್ಣೆ ಎಲ್ಲ ಪಾತ್ರೆಗಳಲ್ಲಿ ತುಂಬಿದರು. ಮತ್ತು ಎಲಿಷನಿಗೆ ಹೋಗಿ ಅಲ್ಲಿ ಏನು ಮಾಡಬೇಕು? ಇಷ್ಟೊಂದು ಎಣ್ಣೆ ಇಟ್ಕೊಂಡು ಏನು ಮಾಡ್ದು? ಎಣ್ಣೆ ಇಟ್ಕೊಂಡು ಸುಮ್ಮನೆ ಇರ್ತೀಯಮ್ಮ? ಹೋಗಮ್ಮ, ಮಾರ್ಕೊಳ್ಳಮ್ಮ, ಎಲ್ಲರಿಗೂ ಮಾರ್ಕೊ, ಎಣ್ಣೆ ಮಾರು, ಸಾಲ ಎಲ್ಲ ತೀರಿಸು, ಆಮೇಲೆ ನೀನು ನಿನ್ನ ಮಕ್ಕಳು ಜೀವನ ಮಾಡು. ಕೊರತೆ ಇದ್ದಾವೆ, ಕೊರತೆ ನೀಗಿಸೋಕ್ಕೋಸ್ಕರ ಏನು ಮಾಡಬೇಕು? ಎಲ್ಲರಿಗೂ ಬಾಯಿಪಾಠ ಬರ್ತಾವಲ್ಲ, ಹೇಳೋದನ್ನ ವಾಕ್ಯವನ್ನು. ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಫಿಲಿಪ್ಪಿ 4:19 ವಾಕ್ಯ. ಈ ವಾಕ್ಯವೆಲ್ಲರೂ ಬಾಯಿಪಾಠ ಕಲಿತ್ಕೊಳ್ರಿ. ಹಾಗಾದರೆ ಸಾಲ ತೀರ್ಸೋಕ್ಕೂ ಐಡಿಯಾ ಕೊಟ್ಟಿದ್ದೀನಿ ನಿಮಗೆ. ಎಷ್ಟು ಜನಕ್ಕೆ ಆಯ್ತು ಐಡಿಯಾ ಇದು? ಹಲ್ಲೆಲೂಯ. ಹಂಗಾರೆ ಎಲ್ಲ ಸಾಲ ತೀರಿಸ್ತೀರಾ? ಅಷ್ಟಿದ್ರೆ ಸಾಕು. ಆತ್ಮಹತ್ಯೆ ಯಾರು ಮಾಡ್ಕೋಬೇಡ್ರಿ. ಸಾಲ ತೀರ್ಸೋಕ್ಕೂ ಐಡಿಯಾ ಇದ್ದಾವೆ, ಸಾಲ ಮಾಡ್ದೆಲ್ಲ ಇರೋಕ್ಕೂ ಕೂಡ ನಿಮಗೆ ಐಡಿಯಾ ಹೇಳ್ಕೊಟ್ಟಿದ್ದೀನಿ. ಸುಮ್ಮನೆ ಸಾಲ ಮಾಡ್ಕೋಬೇಡ್ರಿ, ಇಲ್ವಾ? ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆ ಆದ ದೇವರೇ, ಯೇಸುವೇ, ನಿಮ್ಮ ಪಾದ ಬೀಡದಲ್ಲಿ ನಾವು ಬರ್ತಾ ಇದ್ದೀವಪ್ಪ. ನೀನು ಸರ್ವಶಕ್ತನಾದ ದೇವರು ಕರ್ತನೆ. ನಿನ್ನ ಭಂಡಾರದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲಲ್ಲಪ್ಪ. ನೀನು ಕೊಡುವ ದೇವರಪ್ಪ, ತುಂಬಿ ತುಳುಕಿ ಕೊಡುವ ದೇವರು ನೀನಾಗಿದೆಯಲ್ಲಪ್ಪ. ನನ್ನ ದೇವರು ಕ್ರಿಸ್ತೇಸುವಿನ ಮೂಲಕವಾಗಿ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕದಾಗಿ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸ್ತೀನಿ ಅಂತ ನೀನು ವಾಗ್ದಾನ ಮಾಡಿದೆಯಲ್ಲಪ್ಪ. ನಮ್ಮ ಕೊರತೆಗಳನ್ನು ನೀಗಿಸಪ್ಪ, ನಮ್ಮ ಸಾಲದ ಬಾಧೆಗಳನ್ನು ನೀಗಿಸಪ್ಪ, ಸಾಲದಿಂದ ಬಿಡುಗಡೆ ಕೊಡಪ್ಪ ಕರ್ತನೆ. ಬಿಡುಗಡೆ ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೀವಿ ತಂದೆಯೇ, ಆಮೇನ್. ಆಶೀರ್ವಾದ ಹೊಂದ್ಕೊಳ್ಳೋಣ. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ ಮತ್ತು ಸಹವಾಸ ಸೇರಿ ಬಂದಿರುವ ಎಲ್ಲರೊಟ್ಟಿಗೂ ಇವಾಗಲೂ ಯಾವಾಗಲೂ ನಿರಂತರವಾಗಿಯೂ ನೆಲೆಗೊಂಡಿರಲಿ.